ಹಲೋ ಹಾಯ್ ನಮಸ್ಕಾರ. ನಾನಿವತ್ತು ಗೀ ರೈಸು ಮತ್ತು ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟೆ ನೋಡ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ನಾನು ಕುಕ್ಕರ್ ಆದರೂ ಇಟ್ಕೊಳ್ಳಿ, ಪಾತ್ರೆನಾದರೂ ಇಟ್ಕೊಳ್ಳಿ. ನಾನು ಕುಕ್ಕರಲ್ಲೇ ಇಟ್ಕೊತಿದ್ದೀನಿ. ಒಂದು 50 ಗ್ರಾಮಷ್ಟು ತುಪ್ಪ, ಆಮೇಲೆ ಅದೇ ಸಮನಾಗಿ ಎಣ್ಣೆ. ನೀವು ಬರೀ ತುಪ್ಪದಲ್ಲೇ ಬೇಕಾದರೆ ಮಾಡ್ಕೊಳ್ರಿ, ಇಲ್ಲಾಂದರೆ ಎಣ್ಣೆಗೆ 1-2 ಸ್ಪೂನ್ ತುಪ್ಪ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಎಣ್ಣೆಯಲ್ಲೇ ಮಾಡ್ಕೋಬೋದು. ಅರ್ಧ ತುಪ್ಪ, ಅರ್ಧ ಮತ್ತು ಎಣ್ಣೆ ಅರ್ಧ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾಯ್ದಿದೆ. ಇದನ್ನು ನೋಡಿ, ನಾನು ಒಗ್ಗರಣೆಗೆ ಗೋಡಂಬಿ ಮತ್ತು ಪಲಾವ್ ಎಲೆ, ಸೋಂಪು ಮತ್ತು 1-3 ಏಲಕ್ಕಿಕಾಯಿ ಮತ್ತು ಚಕ್ಕೆ 4-5 ಪೀಸು, ಮೊಗ್ಗು ಮತ್ತು ಲವಂಗ ಮತ್ತು ಅನಾನಸು ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಎಣ್ಣೆಗೆ ಹಾಕೋಣ. ಎಣ್ಣೆಲಿ ನೀಟಾಗಿ ಫ್ರೈ ಆಗಲಿ. ನೋಡಿ, ಇವಾಗ ಫ್ರೈ ಆಯ್ತೈತೆ. ಇವಾಗ ನಾನೇನು 4 ಹಸಿಮೆಣ್ಸಿನ್ಕಾಯಿ ಮತ್ತು 3 ಗೆಡ್ಡೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕೋಣ. ಫ್ರೈ ಆಯ್ತೈತೆ. ಇವಾಗ ಬಟಾಣಿ ನಾನು ನೆನೆಸಿಟ್ಟಿದ್ದೀನಿ. ಹಸಿ ಬಟಾಣಿನಾದರೂ ಹಾಕೋಬೋದು, ಇಲ್ಲಾಂದರೆ ಒಣಗಿರೋ ಬಟಾಣಿನೇ ರಾತ್ರಿ ನೆನೆಸಿಟ್ಟಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 ಸ್ಪೂನ್ ಇದೆ, ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಬೆಳ್ಳುಳ್ಳಿದು, ಶುಂಠಿ ಬೆಳ್ಳುಳ್ಳಿದು, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಿರೋಣ. ನಾವು ರುಬ್ಬಕ್ಕೆ 1 ಕಾಯಿ ಮತ್ತು 1 ಸ್ಪೂನು ಗಸಗಸೆ ಮತ್ತು 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ನೀರೇನು ಹಾಕೋದು ಬೇಡ, ಹಾಗೆ ರುಬ್ಕೊಬರೋಣ. ಇದನ್ನು ನೋಡಿ, ನಾನು ಈ ಥರ ನೈಸಾಗಿ ಬಂದಿದ್ದೀನಿ. ಇದನ್ನು ಇದರೊಳಗಡೆ ಸೇರಿಸೋಣ. ಒಂದೆರಡು ನಿಮಿಷ ಆಗಲಿ. ಇದಕ್ಕೆಲ್ಲ ಜಾರೆಲ್ಲ ತೊಳೆದು ನೀರು ಹಾಕೊಳ್ಳೋಣ. ನೋಡಿ, ಇವಾಗ ನೀರು ಕರೆಕ್ಟಾಗಿ ಅಳತೆಗೆ ಇಟ್ಟಿದ್ದೀನಿ. ಇವಾಗ ನಿಮಗೆ ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತೀರೋ ಅದ್ರ ಮೇಲೆ ನೀವು ನೀರು ಅಳತೆ ಇಟ್ಕೊಳ್ರಿ. ನಾನು 3 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ, ಅದಕ್ಕೆ 1 ದೊಡ್ಡ ಕಾಯಿ ತೊಗೊಂಡಿದ್ದೆ. ನೀವು 1 ಗ್ಲಾಸ್ ಹಾಕ್ತೀನಿ ಅಂದರೆ 1/4 ಭಾಗ ಕಾಯಿ ತೊಗೊಳ್ರಿ ಸಾಕು. ಅದೇ ಅಳತೆ ಮೇಲೆ ನೋಡ್ಬಿಟ್ಟು ಹಾಕಿ. ನಾನಿವಾಗ 3 ಗ್ಲಾಸಲ್ಲಿ ಅನ್ನ ಹಾಕ್ತಾಯಿದ್ದೀನಿ, 1 ಅರ್ಧ kg ಅಂತ ಅಂದ್ಕೊಳ್ರಿ. ಇವಾಗ ಚೆನ್ನಾಗಿ ಕುದಿಲಿ ಇದು, ಆಮೇಲೆ ಅಕ್ಕಿ ತೊಳೆದು ಹಾಕೋಣ. ನೋಡಿ, ಇದು ಕುದೀತಾ ಇದೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ಇವಾಗ ನಾನೇನು ಖಾರ ಇದಕ್ಕೆ ಹಾಕ್ತಾಯಿಲ್ಲ. ನೀವು ಬೇಕು ಅಂದರೆ ಇನ್ನೊಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿ. ಯಾಕೆ ಕುರ್ಮಕ್ಕೂ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಅದೇ ಖಾರ ಆಗಿರುತ್ತೆ. ಇವಾಗ ಇದು ಖಾರ ಅದು ಖಾರ ಅದು ಚೆನ್ನಾಗಿರಲ್ಲ. ಅದಕ್ಕೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋದೆ ಖಾರ. ಅದಕ್ಕೆ ನೀವು ಬೇಕು ಅಂತಂದರೆ ಇನ್ನೊಂದೆರಡು ಹಸಿಮೆಣ್ಸಿನ್ಕಾಯಿ ನೀವು ಹಚ್ಕೋಬೋದು. ಇವಾಗ ನಾವು ಕುರ್ಮಕ್ಕೆ ಏನು ಬೇಕು ಅಂತ ಮಸಾಲೆ ಹುರ್ಕೊಳ್ಳೋಣ. ಬಾಣಲೆ ಇಟ್ಟಿದ್ದೀನಿ. ಅದು ಕಾಯ್ದಾದ್ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕಿ ಸಾಕು. ಇವಾಗ ಮಸಾಲೆ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಮತ್ತು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ. ಇದನ್ನು ನೀವು ಎಷ್ಟು ಅಕ್ಕಿ ಹಾಕಿದ್ದೀರಾ ಆ ಕ್ವಾಂಟಿಟಿಗೆ ನೀವು ಇದು ಮಾಡ್ಕೊಳ್ಳಿ. ಇವಾಗ ನಾನು ಅರ್ಧ kg ಅಕ್ಕಿ ಹಾಕಿರೋದ್ರಿಂದ ಅರ್ಧ ಕಾಯಿ ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, 1-2 ಗೆಡ್ಡೆ ಬೆಳ್ಳುಳ್ಳಿ, 10-15 ಬಾದಾಮಿ ಮತ್ತು ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು ಅಕಸ್ಮಾತ್ ಇಲ್ಲ ಅಂದರೆ ಕಸ್ತೂರಿ ಮೇಥಿ ಹಾಕೊಳ್ಳಿ. ನಾನು ಕಸ್ತೂರಿ ಮೇಥಿ ಇರಲಿಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಮತ್ತು 1 ದಪ್ಪ ಗೆಡ್ಡೆ ಈರುಳ್ಳಿ, 2 ಸಣ್ಣವು ಟೊಮೊಟೊ, ಮತ್ತು ನಿಮ್ಮ ಖಾರಕ್ಕೆ ಇವತ್ತು ಕುರ್ಮಕ್ಕೆ ಎಷ್ಟು ಬೇಕೋ ಖಾರಕ್ಕೆ ನೀವು ಅದನ್ನು ಹಾಕೊಳ್ಳ್ರಿ. ನಾನು 8 ಹಾಕಿದ್ದೀನಿ. ಆಮೇಲೆ 1-2 ಎಲೆ ಪಲಾವ್ ಎಲೆ, ಸೋಂಪು, ಏಲಕ್ಕಿ 1 ಇಂಚಷ್ಟು, 2 ಪೀಸು ಚಕ್ಕೆ ಮತ್ತು 4 ಲವಂಗ ಮತ್ತು ಅನಾನಸು, ಮೊಗ್ಗು ಮತ್ತು ಸೋಂಪು ಮತ್ತು ಇದು ಗಸಗಸೆ. ಇವಾಗ ಎಣ್ಣೆ ಕಾಯ್ದಿದೆ. ಒಂದೊಂದು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಈರುಳ್ಳಿ ಹಾಕೊಳ್ಳೋಣ, ಆಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋಣ. ಇದು ಫ್ರೈ ಆಗಲಿ. ಆಮೇಲೆ ಮೆಣಸಿನ್ಕಾಯಿ ಹಾಕೋಣ. ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಅರ್ಧ ಹಾಕೋಬೋದು, ಅರ್ಧ ಇದರ್ಧ. ಇಲ್ಲಾಂದರೆ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ. ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಖಾರಕ್ಕೂ ಆಗುತ್ತೆ ಕಲರ್ಗೂ ಆಗುತ್ತೆ ಅಂತಂದ್ಬಿಟ್ಟೆ.
ಆಗ್ತಾಯಿದೆ. ಇವಾಗ ನಾವು ಟೊಮೊಟೊ ಹಾಕೋಣ. ಇದು ನೀಟಾಗಿ ಎಲ್ಲ ಫ್ರೈ ಆಗಲಿ. ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಕುರ್ಮ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವೇನು ಸ್ಪೈಸಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕೋಣ. ಆಮೇಲೆ ಗೋಡಂಬಿ ಇಲ್ಲ ಅಂದವರು ಹುರ್ಗಡ್ಲೆ ಹಾಕೋಬೋದು. ಇವಾಗ ಶುಂಠಿ ಹಾಕಿದ್ದೀನಿ. ಇದನ್ನು ಫ್ರೈ ಮಾಡೋಣ. ಇದು ನೀಟಾಗಿ ಫ್ರೈ ಆಗಬೇಕು. ನೋಡಿ, ಇವಾಗಾಗಿದೆ. ಇವಾಗ ಏನು ಲಾಸ್ಟಲ್ಲಿ ಕಾಯಿ ಮತ್ತು ಕೊತ್ತಂಬರಿ ಹಾಕೋಣ. ಇದೇನು ಸ್ವಲ್ಪ ಲೈಟಾಗಿ ಹಿಂಗಂದರೆ ಸಾಕು. ಏನು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಅಂತ ಏನಿಲ್ಲ. ಕೊತ್ತಂಬರಿ ಜೊತೆಗೆ ಕಸ್ತೂರಿ ಮೇಥಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಾಗಿದೆ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಅರ್ಧ kg ಅಕ್ಕಿನ ತೊಳೆದು ಇಟ್ಟಿದ್ದೀನಿ. ಅದನ್ನು ಹಾಕೋಣ. ಕ್ಲೀನಾಗಿ ಮಿಕ್ಸ್ ಮಾಡೋಣ. ಅಕ್ಕಿ ನಿಮ್ಮದು ಇವಾಗ ಒಬ್ಬೊಬ್ಬರ ಮನೆ ಒಂದೊಂಥರ ಅಕ್ಕಿ ಇರುತ್ತೆ, ಅದನ್ನು ನೋಡಿ ಹಾಕಿ. ಇವಾಗ ಮಾಮೂಲಿ ಸೋನಾ ಮಸೂರಿ ಆದರೆ 1:2 ಹಾಕ್ತಾರೆ, ತುಂಬ ಸಾಫ್ಟ್ ಇರಲಿ ಅಂತ. ಇಲ್ಲ ಒಂದು ಸ್ವಲ್ಪ ಉದುರು ಆಗಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಹಾಕಿ, ಅಷ್ಟೇ ಚೆನ್ನಾಗಾಗುತ್ತೆ ಅನ್ನ. ಇದು ಅನ್ನ ಆದರೆ ಮುಗೀತು. ಅಷ್ಟೊತ್ತಿಗೆ ನಾವು ಕುರ್ಮಕ್ಕೆ ಏನು ಉಟ್ಕೊಂಡಿದ್ದೀವಲ್ಲ, ಇದು ಆರದ ಮೇಲೆ ರುಬ್ಬಿಟ್ಟು ಕುರ್ಮ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಎಷ್ಟು ಹದ ಬೇಕೋ ಅಷ್ಟೆಲ್ಲ ನೀರು ಹಾಕಿ ಮತ್ತು ಎಲ್ಲ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇದನ್ನು ನೀವು ಕ್ಲೋಸ್ ಆದರೂ ಮಾಡಿ, ಇಲ್ಲಾಂದರೆ ಹಿಂಗೆ ಅಂತಂದರೆ ಹಿಂಗೆ ಎಳ್ಕೊಳ್ಳುತ್ತೆ. ನಾನು ಕ್ಲೋಸ್ ಮಾಡಲ್ಲ, ಇದು ಇದೇ ಥರ ಇರುತ್ತೆ. ಇವಾಗ ನಾನು ಮಸಾಲೆ ಹಾರ್ಕೊಂಡೈತೆ, ರುಬ್ಕೊಬರೋಣ. ಇವಾಗ ನಾನೇನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದೇ ಬಾಣಲಿನ ಇಟ್ಟಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆನೋ ತುಪ್ಪನೋ ಹಾಕಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಕಾಯ್ದಾದ್ಮೇಲೆ ಇದಕ್ಕೆ ಎಣ್ಣೆ ಕಾಯ್ದಿದೆ. ಅದಕ್ಕೆ ಜೀರಿಗೆ ಮತ್ತು ಸೋಂಪು, ಒಂದೇ ಒಂದು ಪಲಾವ್ ಎಲೆ ಮತ್ತು ಕೊತ್ತಂಬರಿ ಹಾಕಿದ್ದೀನಿ. ಅದು ಫ್ರೈ ಆಗಲಿ. ಅಷ್ಟೊತ್ತು ನಾನು ಕುರ್ಮಕ್ಕೆ ಏನೇನು ಬೇಕೋ ಅದನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಗ ಬೇಯಲ್ಲ ಅಂತ ಅಂದ್ಬಿಟ್ಟು ಕ್ಯಾರೆಟು, ಬೀನ್ಸು, ಬಟಾಣಿ ಮತ್ತು ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು ಬೇಕು ಅಂದರೆ ನೀವು ಹೂಕೋಸು ಹಾಕಬಹುದು. ನಾನು ಹಾಕಿಲ್ಲ, ಇಷ್ಟೇ ನನ್ನ ತರಕಾರಿನ ಒಂದು 70% ಬೇಯಿಸ್ಕೊಂಡಿದ್ದೀನಿ. ಇವಾಗ ಕುರ್ಮದಲ್ಲಿ ಒಂದು ಅರ್ಧ ಬೇಯುತ್ತಲ್ಲ, ಸರಿ ಹೋಗುತ್ತೆ. ಇವಾಗ ನಾನು ಏನು ರುಬ್ಕೊಬಂದಿದ್ನಲ್ಲ ಆ ಮಸಾಲೆನ ಈ ಥರ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ನೋಡಿ, ಇದು ಕುದೀತಾ ಇದೆ. ಇದಕ್ಕೆ ಉಪ್ಪು ಹಾಕೋಣ. ನೀವು ಏಕೆಂದರೆ ಅಲ್ಲೇ ಗೀ ರೈಸ್ಗೂ ಉಪ್ಪು ಹಾಕಿದ್ದೀರಾ, ಇದನ್ನು ನೋಡ್ಕೊಂಡೆ ಉಪ್ಪು ಹಾಕಿ. ತರಕಾರಿ ಬೇಯಿಸೋಕ್ಕೂ ನಾನು ಲೈಟಾಗಿ ಉಪ್ಪು ಹಾಕಿದೆ, ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಈ ತರಕಾರಿ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋಣ. ಅಲ್ಲೇ 70% ಬೆಂದಿರೋದ್ರಿಂದ ಸ್ವಲ್ಪ ಮಸಾಲೆಯಲ್ಲಿ ಬೆಂದರೆ ಸಾಕು. ಇವಾಗ ಇದು ಸಾಗು ಎಷ್ಟು ನಿಮ್ಗೆ ಹದ ಬೇಕೋ ಅಷ್ಟಕ್ಕೆ ನಾವು ತರಕಾರಿ ಬೇಯಿಸಿರ್ತೀವಲ್ಲ ನೀರು, ಅದನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಹದ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಂದಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ನಾನು ಇವದಕ್ಕೆ ನೀರು ಹಾಕಿದ್ದೀನಿ. ಇದಕ್ಕೆ ತುಂಬ ಇನ್ನೂ ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ಇವಾಗ ಬೆಂದಮೇಲೆ ತುಂಬ ಇನ್ನೂ ಗಟ್ಟಿಗೆ ಆಗ್ಬಿಡುತ್ತೆ, ಅದಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಇರ್ದರ ಮಾಡ್ಕೊಂಡಿದ್ದೀನಿ. ಅದು ಬೆಂದಾದ್ಮೇಲೆ ಗಟ್ಟಿಯಾಗುತ್ತೆ. ಈ ಕಡೆ ರೈಸು ರೆಡಿ ಆಗ್ತಿದೆ. ಇನ್ನೊಂದು 10 ನಿಮಿಷ ಬಿಟ್ಟರೆ ಈ ರೈಸು ಕುರ್ಮ ರೆಡಿ ಆಗುತ್ತೆ. ಇದು ಕುದೀತಾ ಇದೆ. ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಹಾಕಿ ಇವಾಗ ನಿಮ್ಮ ಉಪ್ಪು ಖಾರ ನೋಡಿ, ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕಿ, ಇಲ್ಲ ಅಂತಂದರೆ ಸಾಕು ಅಂದರೆ ಓಕೆ. ನೋಡಿ, ಇನ್ನೊಂದು 5 ನಿಮಿಷ ಕೂತ್ರೆ ಸರಿ ಹೋಗುತ್ತೆ. ನೋಡಿ, ಈಗ ಗೀ ರೈಸ್ ರೆಡಿ ಆಗೈತೆ. ಈ ಕಡೆ ಗೀ ರೈಸು ರೆಡಿಯಾಗಿದೆ, ಈ ಕಡೆ ಕುರ್ಮನೂ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ಸರ್ವ್ ಮಾಡೋಣ.
ಇದು ಅಷ್ಟೇ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಾಗೈತೆ ನೋಡಿ. ಬಿಸಿ ಬಿಸಿ ಕುರ್ಮಾ ಮತ್ತು ಗೀ ರೈಸ್ ಜೊತೆ ಬ್ಯಾಟಿಂಗ್ ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ.